ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಹಂಗೋ ಹಿಂಗೋ ಕಷ್ಟ ಪಟ್ಕೊಂಡು 2 ಚಾಪ್ಟರ್ನ ಮುಗಿಸ್ಬಿಟ್ವಿ. ನಾವು ವಿ ಶಲ್ ಸ್ಟಾರ್ಟ್ ವಿತ್ ಚಾಪ್ಟರ್ ನಂಬರ್ 3, ದಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ನೀವು ಈ ವಿಡಿಯೋದಿಂದ ಕಂಪ್ಲೀಟ್ ವಿಡಿಯೋ ಒಂದ್ಸತಿ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಏನೂ ಬರ್ಕೊಳ್ಬೇಡಿ. ಈ ವಿಡಿಯೋ ಜೊತೆನೇ ನೋಟ್ಸ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ನೋಟ್ಸ್ ಓದಿ, ಅವಾಗ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ, ಅದ್ರ ನೀವೇನು ಬರ್ಕೊಳ್ಳೋದು ಬೇಡ. ನೋಟ್ಸ್ ಅಲ್ಲಿ ಒಂದ್ಸತಿ ನೋಡ್ಬಿಟ್ರೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಬಿಡತ್ತೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಈಗ ಮನೆಯಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ಇಟ್ಕೊಂಡಿರ್ತೀರಾ. ವಿಲ್ ದೇರ್ ಬಿ ಎನಿ ಮೂವ್ಮೆಂಟ್ ಇನ್ ದ ವಾಟರ್? ಏನು ರಿಪಲ್ ಇರೋದಿಲ್ಲ, ಏನು ವೇವ್ಸ್ ಜನರೇಟ್ ಆಗ್ತಾ ಇರಲ್ಲ. ಅದೇ ನೀವು ಸಮುದ್ರದಲ್ಲಿ ನೋಡಿದ್ರೆ ದೇರ್ ವಿಲ್ ಬಿ ವೇವ್ಸ್ ಕಮಿಂಗ್. ದಟ್ ಈಸ್ ಕಾಲ್ಡ್ ಆಸ್ ದ ಓಷನ್ ಕರೆಂಟ್. ನಿಮ್ಗೆ ಮನೇಲೂ ಎಲ್ಲಾದ್ರೂ ಆ ಥರದ್ದು ಏನಾದ್ರೂ ವೇವ್ಸ್ ಬರ್ತಾ ಇದೆ ಬಕೆಟ್ ಅಲ್ಲಿ ಅಂದ್ರೆ, ಒಂದ ಅರ್ಥಕ್ವೇಕ್ ಆಗ್ತಾ ಇರಬೇಕು, ಇಲ್ಲ ನಿಮ್ಮ ಮನೇಲಿ ಏನೋ ಭೂತದ ಕಾಟ ಇರಬೇಕು, ಅವಾಗ ಮಾತ್ರ ಬರ್ತಾ ಇರತ್ತೆ. ಇಲ್ಲಾಂದ್ರೆ ನೀವು ಬಕೆಟ್ಗೆ ಹೊಡಿತಾ ಇರಬೇಕು, ಅವಾಗ ರಿಪಲ್ಸ್ ಬರ್ತಾ ಇರತ್ತೆ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಯೂಶಲಿ ನಮ್ಮ ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ಒಂದು ಚಾರ್ಜ್ ಕನ್ಸಿಡರ್ ಮಾಡಿದ್ರೆ, ವಿ ಯೂಸ್ ಟು ಕನ್ಸಿಡರ್ ದಟ್ ಚಾರ್ಜ್ ಇನ್ ರೆಸ್ಟ್ ಪೊಸಿಷನ್, ಸ್ಟ್ಯಾಟಿಕ್ ಆಗಿತ್ತು ಅಂತ ಹೇಳಿದ್ವಿ. ಹಾಗಾಗಿ ಈ ಚಾರ್ಜ್ ಇಂದ ಈ ಪಾಯಿಂಟ್ ಅಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಅಂತ ಡಿಟರ್ಮೈನ್ ಮಾಡ್ಕೋತಾ ಇದ್ವಿ. ಈ ಚಾರ್ಜ್ಗೆ ಮೂವ್ಮೆಂಟ್ ಕೊಟ್ರೆ ಏನಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇರಲಿಲ್ಲ. ಇನ್ ದಿಸ್ ಕೇಸ್ we will be studying the motion of this electrons ಅಥವಾ charges. What happens when these charges move? They constitute electric current in a conductor. ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಳ್ಬೇಕು ಅದಕ್ಕೆ. So first we shall define what is electric current. It is defined as rate of flow of electric charge through cross section of a conductor. ಫಸ್ಟ್ ನಾನೊಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೋತೀನಿ. ಇಫ್ ದಿಸ್ ಇಸ್ ಅ ಕಂಡಕ್ಟರ್, ಇಟ್ ಶುಡ್ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಐ ವಿಲ್ ಪ್ಲೇಸ್ ದಿಸ್ ಕಂಡಕ್ಟರ್ ಇನ್ ಅನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್ ಆಫ್ ದಿಸ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲದೂ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ನೌ ಐ ವಿಲ್ ಕನ್ಸಿಡರ್ ದಿಸ್ ಫೇಸ್ ಆಸ್ ಬಿ ಅಂಡ್ ದಿಸ್ ಫೇಸ್ ಆಸ್ ಎ. ಎಲೆಕ್ಟ್ರಾನ್ಸ್ ಎಲ್ಲ ಬಿ ಸೈಡ್ ಇಂದ ಎ ಸೈಡ್ಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಐ ವಿಲ್ ಕನ್ಸಿಡರ್ ಅ ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಏನು ಅಲ್ಲ, ಒಂದು ದೊಡ್ಡ ಪೈಪ್ ಇದೆ ಈ ತರ, ಇದರಲ್ಲಿ ಇಷ್ಟು ಪೀಸ್ನ ನಾನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಇವಾಗ ಐ ವಿಲ್ ಕನ್ಸಿಡರ್ ದಟ್ ಕ್ಯೂ ಅಷ್ಟು ಚಾರ್ಜು ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆಯಲ್ಲ, ಇಟ್ ವಿಲ್ ಪಾಸ್ ಥ್ರೂ this Q will pass through the cross sectional area in time t second. ಆಯ್ತಾ? Q ಅಷ್ಟು ಚಾರ್ಜು ಈ ಕ್ರಾಸ್ ಸೆಕ್ಷನಲ್ ಏರಿಯಾನ ಟಿ ಸೆಕೆಂಡ್ ಅಲ್ಲಿ ಪಾಸ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ದೆನ್ ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಶಲಿ ಡಿನೋಟೆಡ್ ಬೈ ದ ಲೆಟರ್ ಐ. ಐ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ದಟ್ ಈಸ್ ಪಾಸಿಂಗ್ ಥ್ರೂ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಇನ್ ಟೈಮ್ ಟಿ. ದಿಸ್ ಇಸ್ ದ equation ಫಾರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಬೇಸಿಕ್ ಟರ್ಮ್ಸ್. ಆಯ್ತಾ? what is Q? Q ಅಂದ್ರೆ ಚಾರ್ಜ್. ಸೊ ಇಫ್ ಐ ಕನ್ಸಿಡರ್ ಈ ಕಂಡಕ್ಟರ್ ಅಲ್ಲಿ ಎನ್ ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ಅನ್ಕೋತೀನಿ. ಎನ್ ನಂಬರ್ ಆಫ್ ಚಾರ್ಜಸ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಗೆ ಚಾರ್ಜ್ ಎಷ್ಟಿರುತ್ತೆ? ಇ. ಅಂಡ್ ದಿಸ್ ಇ ವಿಲ್ ಬಿ ಈಕ್ವಲ್ ಟು 1.602 into 10 power minus 19 ಕೂಲಮ್. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕ್ಯೂ? ಕ್ಯೂ ಅಂದ್ರೆ ಏನು? ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಈಚ್ ಆಫ್ ಚಾರ್ಜ್ ಇ. ಆಯ್ತಾ? ಸೊ ಐ ವಿಲ್ ಬಿ ಈಕ್ವಲ್ ಟು ಎನ್ ಇ ಬೈ ಟಿ. ಟಿ ಅಂದ್ರೆ ಏನು? ಯೂನಿಟ್ ಕ್ರಾಸ್ ಸೆಕ್ಷನ್ ಮುಖಾಂತರ ಇನ್ ಟೈಮ್ ಟಿ ಸೆಕೆಂಡ್ ಎಷ್ಟು ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ ಅನ್ನೋದೇ ಗಿವ್ಸ್ ಮೀ ದ ವ್ಯಾಲ್ಯೂ ಆಫ್ ಐ. ವಾಟ್ ಈಸ್ ದ ಎಸ್ ಐ ಯೂನಿಟ್? ಸಿ, ನ್ಯೂಮರೇಟರ್ ಅಲ್ಲಿ ಚಾರ್ಜ್ ಇದೆ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್? ಇಟ್ ಇಸ್ ಕೂಲಮ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟೈಮ್? ಇಟ್ ಇಸ್ ಸೆಕೆಂಡ್. ಕೂಲಮ್ ಪರ್ ಸೆಕೆಂಡ್, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಪಿಯರ್, ವಿಚ್ ಇಸ್ ಡಿನೋಟೆಡ್ ಬೈ ದ ಲೆಟರ್ ಎ. ಆಯ್ತಾ? ಸೊ ನೋಡಿ, ಎಲೆಕ್ಟ್ರಾನ್ಸ್ ಎಲ್ಲ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಆದ್ರೆ ನಾವು ಲ್ಯಾಬ್ ಅಲ್ಲಿ ಏನ್ ಕರೆಂಟ್ ನ ಮೆಜರ್ ಮಾಡ್ತೀವಲ್ಲ, ದಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಅಂಡ್ ದಿಸ್ ಕರೆಂಟ್ ಇಸ್ ಕಾಲ್ಡ್ ಆಸ್ ಕನ್ವೆನ್ಷನಲ್ ಕರೆಂಟ್. ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಹೋಗ್ತಾ ಇದೆಯಲ್ಲ, ದಟ್ ಸೈಡ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕರೆಂಟ್. ಎಲೆಕ್ಟ್ರಾನಿಕ್ ಕರೆಂಟ್ ನಾವು ಲ್ಯಾಬ್ ಅಲ್ಲಿ ಯಾವ್ದು ಮೆಜರ್ ಮಾಡೋದು? ಇಟ್ ಇಸ್ the conventional current that we are going to measure, and I is equal to Q by T. If they have given n number of charges, each of having a charge of E is
passing through a unit cross-sectional area in time t, we can measure current using this equation. ಇವಾಗ ಅದನ್ನ SI unit ampere ಅಂತ ಹೇಳಿದೆ. Now we shall define what is 1 ampere. 1 ampere ಅಂದ್ರೆ ಎಷ್ಟು? If 1 coulomb of charge is passing through the unit cross-sectional area of a conductor in 1 second. ಒಂದು ಯೂನಿಟ್ ಏರಿಯಾ ಅಂದ್ರೆ 1 ಮೀಟರ್ ಸ್ಕ್ವೇರ್ ಅಷ್ಟು ಏರಿಯಾದು ಕಂಡಕ್ಟರ್ ಅಲ್ಲಿ ಇಫ್ 1 ಕೂಲಮ್ ಚಾರ್ಜು ಪಾಸ್ ಆಗ್ತಾ ಇದ್ರೆ ಎಷ್ಟು ಟೈಮ್ ಅಲ್ಲಿ? 1 ಸೆಕೆಂಡ್ ಅಲ್ಲಿ, ದೆನ್ ಐ ಕ್ಯಾನ್ ಡಿಫೈನ್ ದ ಕರೆಂಟ್ ಥ್ರೂ ದಟ್ ಕಂಡಕ್ಟರ್ ಆಸ್ 1 ಆಂಪಿಯರ್. ಸೊ ಇದು ಕಾನ್ಸ್ಟೆಂಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಇದಾಯ್ತು. ವಾಟ್ ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವೇರಿಯಿಂಗ್? ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಾನೆ ಇದೆ, ಅವಾಗ ಹಿಂಗೆ ಕರೆಂಟ್ ಅಂದ್ರೆ ಹೇಳಿದ್ರೆ ಇಟ್ ಇಸ್ ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಡೆಲ್ಟಾ ಕ್ಯೂ ಅಂದ್ರೆ ಏನು? small change in the charge that is passing through the unit cross sectional area in small time interval delta t. ಅಥವಾ ಇದನ್ನ ಹಿಂಗೂ ಬರೆಯಬಹುದು, I will be equal to dq by dt. In all the cases the SI unit is ampere and we have defined what is 1 ampere. Electric current in conductors. ಒಂದು ಕಂಡಕ್ಟರ್ ನ ತಗೊಳ್ತೀನಿ which will be having large number of electrons. ಈ ಸೈಡ್ ನ ಬಿ ಸೈಡ್ ಅಂತ ಕರ್ಕೋತೀನಿ, ಈ ಸೈಡ್ ನ ಎ ಸೈಡ್ ಅಂತ ಕರ್ಕೋತೀನಿ. ಸೊ ಇವಾಗ ಎಲೆಕ್ಟ್ರಾನ್ಸ್ ಇನ್ನು ಮೂವ್ಮೆಂಟ್ ಆಗ್ತಾ ಇಲ್ಲ. ಐ ವಿಲ್ ಟೇಕ್ 2 ಡೈಎಲೆಕ್ಟ್ರಿಕ್ಸ್ ವಿಚ್ ಇಸ್ ಚಾರ್ಜ್ಡ್ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ. 2 ಡೈಎಲೆಕ್ಟ್ರಿಕ್ ರಿಂಗ್ಸ್ ನ ತಗೊಳ್ತೀನಿ ಈ ತರದ್ದು. ಒಂದನ್ನ ಪಾಸಿಟಿವ್ ಚಾರ್ಜ್ ಮಾಡಿರ್ತೀನಿ, ಇನ್ನೊಂದನ್ನ ನೆಗೆಟಿವ್ ಚಾರ್ಜ್ ಮಾಡ್ತೀನಿ. ಆ ರಿಂಗ್ ನ ನಾನು 2 ಫೇಸಸ್ ಅಲ್ಲಿ ಬಿ ಸೈಡ್ ಅಲ್ಲಿ ಒಂದು ಪ್ಲೇಟ್ ಇಡ್ತೀನಿ, ಎ ಸೈಡ್ ಅಲ್ಲಿ ಒಂದು ಪ್ಲೇಟ್ ಇಡ್ತೀನಿ. ಸೊ ಎ ಸೈಡ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇಡ್ತೀನಿ, ಬಿ ಸೈಡ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇಡ್ತೀನಿ. ಆಸ್ ಎ ರಿಸಲ್ಟ್ ಇದು ಪಾಸಿಟಿವ್ ಆಗಿ ಇದು ನೆಗೆಟಿವ್ ಆದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಫ್ರಮ್ ಎ ಪ್ಲೇಟ್ ಟು ಬಿ ಪ್ಲೇಟ್ ಅಲ್ವಾ? ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ವಿಲ್ ಹ್ಯಾಪನ್ಸ್ ಟು ದ ಎಲೆಕ್ಟ್ರಾನ್ಸ್ ಇನ್ಸೈಡ್? ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಸೈಡ್ ಆಫ್ ದ ಪ್ಲೇಟ್ ಅಲ್ವಾ? ದಿಸ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಗಿವ್ಸ್ ರೈಸ್ ಟು ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದೆ. ಆದ್ರೆ ದಿಸ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ನಾಟ್ ಬಿ ಇನ್ ಅ ಸ್ಟ್ರೈಟ್ ಲೈನ್. ಹೈವೇಲಿ ಕಾರ್ ಹೋದಂಗೆ ಸ್ಟ್ರೈಟ್ ಆಗಿ ಹೋಗೋದಿಲ್ಲ. ಯಾಕೆ ಅಂದ್ರೆ ದಿಸ್ ಕಂಡಕ್ಟರ್ ವಿಲ್ ಹ್ಯಾವ್ ಫಿಕ್ಸ್ಡ್ ಲ್ಯಾಟಿಸ್, ದಟ್ ಇಸ್ ಫಿಕ್ಸ್ಡ್ ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಪಾಸಿಟಿವ್ ಚಾರ್ಜಸ್ ಇರ್ಬೋದು, ಫಿಕ್ಸ್ ಆಗಿರುತ್ತೆ, ಅದು ಮೂವ್ಮೆಂಟ್ ಇರೋದಿಲ್ಲ. ಓನ್ಲಿ ದ ಎಲೆಕ್ಟ್ರಾನ್ಸ್ ವಿಲ್ ಮೂವ್. ಸೊ ಈ ಫಿಕ್ಸ್ಡ್ ಲ್ಯಾಟಿಸ್ ಅಥವಾ ಅಯಾನ್ಸ್ ನ ಐ ವಿಲ್ ಮಾರ್ಕ್ ಇಟ್ ವಿತ್ ದ ಗ್ರೀನ್ ಸ್ಕೆಚ್ ಪೆನ್. ಇಲ್ಲೆಲ್ಲ ಗ್ರೀನ್ ಕಲರ್ ಏನಿದೆ ದೋಸ್ ಆರ್ ದ ಫಿಕ್ಸ್ಡ್ ಪಾಯಿಂಟ್ಸ್ ಇನ್ ಸೈಡ್ ಅ ಕಂಡಕ್ಟರ್. ಇದು ನೆಗೆಟಿವ್ ಚಾರ್ಜ್ಡ್ ಡೈಎಲೆಕ್ಟ್ರಿಕ್, ಇದು ಪಾಸಿಟಿವ್ಲಿ ಚಾರ್ಜ್ ಡೈಎಲೆಕ್ಟ್ರಿಕ್. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ in this direction. ಆಯ್ತಾ? ನೋಡಿ ಇವಾಗ ರೆಡ್ ಕಲರ್ ಮಾರ್ಕಿಂಗ್ಸ್ ಏನಿದೆಯೋ ದಟ್ ಇಸ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಇನಿಷಿಯಲಿ ಏನು ಮೂವ್ಮೆಂಟ್ ಇರಲಿಲ್ಲ. ಸೊ ವೆನ್ ಐ ಅಪ್ಲೈ ದ ಎಲೆಕ್ಟ್ರಿಕ್ ಫೀಲ್ಡ್ ಅದು ಮೂವ್ ಆಗಕ್ಕೆ ಶುರು ಆಯಿತು. ಫಸ್ಟ್ ಇಟ್ ವಿಲ್ ಹಿಟ್ ದಿಸ್ ಫಿಕ್ಸ್ಡ್ ಪಾಯಿಂಟ್, ಅಲ್ಲಿಂದ ಡಿವಿಯೇಟ್ ಆಗಿಬಿಟ್ಟು ಈ ಡೈರೆಕ್ಷನ್ ಹೋಯ್ತು, ಮತ್ತೆ ಹಿಟ್ ಆಯಿತು, ಮತ್ತೆ ಈ ಡೈರೆಕ್ಷನ್ ಹೋಯ್ತು, ಮತ್ತೆ ಹಿಟ್ ಆಯಿತು. ಸೊ ಅಟ್ ದ ಎಂಡ್ ಇಟ್ ವಿಲ್ ರೀಚ್ ದಿಸ್ ಪಾಸಿಟಿವ್ ಸೈಡ್ ಆಫ್ ದ ಪ್ಲೇಟ್. ದಿಸ್ ಇಸ್ zigzag movement of the electrons inside the conductor gives rise to the electric current. Initially ನಾವು the initial acceleration of this electron ನ initial velocity ನ 0 ಅಂತ ತಗೊಳ್ತೀನಿ. ಸೊ ಒಂದ್ಸತಿ ಡ್ಯಾಶ್ ಆಗ್ಬಿಟ್ಟು ಅದು ಡೈರೆಕ್ಷನ್ ಚೇಂಜ್ ಆಗೋಯ್ತು ಅಂಡ್ ಇಟ್ ವಿಲ್ ಅಟೈನ್ ಅನದರ್ ವೆಲಾಸಿಟಿ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಇದ್ರದ್ದು ಡಿರೈವೇಶನ್ ಇದೆ, ವಿ ಶಿಲ್ ಲುಕ್ ಇನ್ ಟು ಇಟ್. ಇವಾಗ ಡ್ರಿಫ್ಟ್ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋಣ. ಒಂದು ಕಂಡಕ್ಟರ್ನ ತಗೊಂಡಿದ್ದೀನಿ. ಆನ್ ಈದರ್ ಸೈಡ್ ಆಫ್ ದ ಕಂಡಕ್ಟರ್ ಐ ವಿಲ್ ಪ್ಲೇಸ್ ಆಪೋಸಿಟ್ಲಿ ಚಾರ್ಜ್ ಡೈಎಲೆಕ್ಟ್ರಿಕ್ಸ್ ಎ ಅಂಡ್ ಬಿ. Because of this, electric field will be in the direction of from A to B. ಅವಾಗ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಇನ್ ಅ zigzag ವೇ. ಯಾಕೆ ಅಂದ್ರೆ ಫಿಕ್ಸ್ಡ್ ಅಯಾನ್ಸ್ ಜೊತೆ ಇಂಟ್ರಾಕ್ಟ್ ಆಗೋದ್ರಿಂದ ಇಟ್ ವಿಲ್ ಮೂವ್ ಇನ್ ಅ zigzag ವೇ. ಇನಿಷಿಯಲಿ ಐ ವಿಲ್ ಕಾಲ್ ದ ಎಲೆಕ್ಟ್ರಾನ್ಸ್ ವಾಸ್ ಹ್ಯಾವಿಂಗ್ ಅ ಇನಿಷಿಯಲ್ ವೆಲಾಸಿಟಿ ಆಫ್ 0. ಆಯ್ತಾ? ಆಮೇಲೆ ಇಂಟ್ರಾಕ್ಷನ್ ಆದಂಗೂ ಅದ್ರ ವೆಲಾಸಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸತಿ ಫಾಸ್ಟ್ ಆಗಿ ಹೋಗಿತ್ತು, ಒಂದು ಫಿಕ್ಸ್ಡ್ ಐಟಮ್ಗೆ ಡಿಚ್ಚಿ ಹೊಡೆದ್ರೆ ಮತ್ತೆ ಡಿಫ್ಲೆಕ್ಟ್ ಆಗುತ್ತೆ, ಬೇರೆ ಡೈರೆಕ್ಷನ್ ಹೋಗಕ್ಕೆ ಶುರು ಆಗುತ್ತೆ. Because of this, it will have a reduced velocity. I'll call that velocity as Vd, which is nothing but the drift velocity. Iವಾಗ drift velocity ಅಂದ್ರೆ ಏನು? The average velocity with which the free electrons gets drifted in a direction opposite to that of the applied electric field. ಇವಾಗ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ಡಿಚ್ಚಿ ಹೊಡಿತಾ ಇರುತ್ತಲ್ಲ, ಇದ್ರದ್ದೆಲ್ಲ ಅವರೇಜ್ ವೆಲಾಸಿಟಿ ನೋಡಿ. ಇಲ್ಲಿಂದ ಇಲ್ಲಿಗೊಂದು ವೆಲಾಸಿಟಿ ಆಯಿತು, ಇಲ್ಲಿಂದ ಇಲ್ಲಿಗೊಂದು ವೆಲಾಸಿಟಿ, ಇಲ್ಲಿಂದ ಇಲ್ಲಿಗೊಂದು ವೆಲಾಸಿಟಿ, ಇಲ್ಲಿಂದ ಇಲ್ಲಿಗೊಂದು ವೆಲಾಸಿಟಿ, ಇಲ್ಲಿಂದ ಇಲ್ಲಿಗೊಂದು ವೆಲಾಸಿಟಿ. ಇವಾಗ 5 ಇಂಟ್ರಾಕ್ಷನ್ಸ್ ಆಯ್ತಪ್ಪ. ಇಲ್ಲಿ 5 ವೆಲಾಸಿಟೀಸ್ ಡಿವೈಡೆಡ್ ಬೈ 5 ಇವೆಂಟ್ಸ್.
So that will be giving me the average velocity, which is called as the drift velocity. In each interaction, the electron is changing its direction, alva, and this direction is opposite to that of the direction of the applied electric field, and this is called as the drift velocity. ಇವಾಗ ನಾನು drift velocity ನ ಕಂಡುಹಿಡ್ಕೋಬೇಕು, right? So what will be the force experienced by each electron? So force is nothing but E into E, alva. So negative. ಯಾಕೆ ನೆಗೆಟಿವ್ ಸೈನ್ ಅಂದ್ರೆ E ಅಂದ್ರೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, E is the applied electric field, and the force experienced by the electron is negative sign of EE. What do you mean by negative sign? ನೆಗೆಟಿವ್ ಸೈನ್ ಅಂದ್ರೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಉಲ್ಟಾ ಹೋಗ್ತಾ ಇದೆ ಎಲೆಕ್ಟ್ರಾನ್ ಅಂತ ಅಷ್ಟೇ, ಆಯ್ತಾ? ಸೊ ನಾವು ಫ್ರಮ್ ದಿಸ್, ಆದ್ರೆ ನಮಗೆ ಒಂದು ಈಕ್ವೇಶನ್ ಗೊತ್ತು, F is equal to ma, ಅಲ್ವಾ? ಹಾಗಾಗಿ ವಾಟ್ ಡು ಯು ಮೀನ್ ಬೈ ಆಕ್ಸಿಲರೇಷನ್ ಫ್ರಮ್ ದಿಸ್? F by m, ಅಲ್ವಾ? F by m. From this equation, what is F? F is equal to minus EE by m. ಇದು ಒಂದು equation ಆಯ್ತು. I will call this as equation number 1. ಆಯ್ತಾ? We know another equation, that what is acceleration? Acceleration ಅಂದ್ರೆ change in velocity to that of the change in time, ಅಲ್ವಾ? Now initially it has zero velocity, ಅಲ್ವಾ? U is equal to 0, and after interacting with the fixed ion it will attain a velocity of Vd. ಹಾಗಾಗಿ acceleration is nothing but Vd minus U by, I will call the time of interaction between two successive collision as tau, and this tau is called as relaxation time. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನೂ ಇಲ್ಲ, ಇಲ್ಲೊಂದ್ಸತಿ ಡಿಚ್ಚಿ ಹೊಡಿತಲ್ಲ, ಡಿಚ್ಚಿ ಹೊಡೆದು ಇನ್ನೊಂದು ಆಟಮ್ ಜೊತೆ ಡಿಚ್ಚಿ ಹೊಡೆಯೋಕೆ ಒಂದು ಟೈಮ್ ಇರುತ್ತಲ್ಲ, ದಟ್ ಟೈಮ್ ಇಸ್ ಕಾಲ್ಡ್ ಅಸ್ ರಿಲ್ಯಾಕ್ಸೇಷನ್ ಟೈಮ್. ಎರಡು ಸಕ್ಸೆಸಿವ್ ಕೊಲಿಷನ್ ಮಧ್ಯ ಏನು ಟೈಮ್ ಇರುತ್ತೋ ದಟ್ ಇಸ್ ಕಾಲ್ಡ್ ಅಸ್ ರಿಲ್ಯಾಕ್ಸೇಷನ್ ಟೈಮ್, ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ ದ ಲೆಟರ್ ಟೋ, ಆಯ್ತಾ? ಇವಾಗ ಇದೆರಡು ಜೊತೆ ಡಿಚ್ಚಿ ಹೊಡೆದ್ಮೇಲೆ ಇದ್ರ ಜೊತೆ ಇಲ್ಲಿಂದ ಈ ಇನ್ನೊಂದು ಫಿಕ್ಸ್ಡ್ ಅಯಾನ್ ಜೊತೆ ಡಿಚ್ಚಿ ಹೊಡೆಯೋಕೆ ಒಂದು ಟೈಮ್ ಇರುತ್ತಲ್ಲ, ದಟ್ ಟೈಮ್ ಇಸ್ ಕಾಲ್ಡ್ ಅಸ್ ರಿಲ್ಯಾಕ್ಸೇಷನ್ ಟೈಮ್. ಸೊ U is 0, so A becomes Vd by 2. I'll call this as equation 2. So now from 1 and 2, LHS of 1 and 2 are same. So ನಾನು EE by m, ಇದು minus sign actually, minus EE by m will be equal to Vd by 2. ನನಗೆ ವೆಲಾಸಿಟಿ ಡಿಟರ್ಮೈನ್ ಮಾಡೋದಕ್ಕೆ ಅದು ಯಾವ ಡೈರೆಕ್ಷನ್ ಹೋಗ್ತದೆ ಅಂತ ನಂಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಐ ವಿಲ್ ಡಿಟರ್ಮೈನ್ the magnitude of the drift velocity, so which will be E tau by m. Cross multiply ಮಾಡಿದೆ ಅಷ್ಟೇ, ನೆಗೆಟಿವ್ ಸೈನ್ ನನಗೆ ಬೇಕಾಗಿಲ್ಲ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಡ್ರಿಫ್ಟ್ ವೆಲಾಸಿಟಿ ಇನ್ ಅ ಕಂಡಕ್ಟರ್. Vd is equal to E tau by m. E ಅಂದ್ರೆ ಏನು? ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್. ಕ್ಯಾಪಿಟಲ್ E ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಟೋ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್, ಎರಡು ಸಕ್ಸೆಸಿವ್ ಕೊಲಿಷನ್ ಮಧ್ಯ ಏನ್ ಟೈಮ್ ಇದೆಯೋ ದಟ್ ರಿಲ್ಯಾಕ್ಸೇಷನ್ ಟೈಮ್, ಅಂಡ್ ಎಮ್ ಇಸ್ the mass of the electron. Mass of the electron is 9.1 into 10 power minus 31 kg. So this is the expression for drift velocity. Mobility andre enu anta ನೋಡೋಣ. Mobility is denoted by the letter mu. So mobility of a carrier is the ratio of drift velocity of current to that of the applied electric field. ಮೊಬಿಲಿಟಿ ಆಫ್ ಎ ಕ್ಯಾರಿಯರ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಮಾತ್ರ ಡಿಫೈನ್ ಮಾಡ್ಬೋದು, ಎಲೆಕ್ಟ್ರಾನ್ ಅಥವಾ ಹೋಲ್ ಯಾವ್ದಾದ್ರು ಚಾರ್ಜ್ ಕ್ಯಾರಿಯರ್ ಆಗಿರಬೇಕು, ಅದಕ್ಕೆ ಮಾತ್ರ ನಾವು ಮೊಬಿಲಿಟಿ ಅಂದ್ರೆ ಏನು ಅಂತ ಹೇಳ್ಬೋದು. ಮೊಬಿಲಿಟಿ ಇಸ್ ಗಿವನ್ ಬೈ ಮ್ಯೂ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಕರೆಂಟ್ ಟು ದಟ್ ಆಫ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ವಿಡಿಗೆ ನಮಗೆ ಈಕ್ವೇಶನ್ ಗೊತ್ತು, ವಿಚ್ ಇಸ್ ಇ ಟೋ ಬೈ ಎಮ್ ಡಿವೈಡೆಡ್ ಬೈ ಇ. ಸೊ ಕ್ಯಾನ್ಸಲ್ ಆಗುತ್ತೆ, ವಿಚ್ ವಿಲ್ ಬಿ ಇ ಟೋ ಬೈ ಎಮ್. Mobility is given by E tau by m. Mobility of electron ಇದು ಇನ್ ಕೇಸ್ ನಾವು ಎಕ್ಸಾಂಪಲ್ ಅಲ್ಲಿ ಎಲೆಕ್ಟ್ರಾನ್ ಹೇಳ್ತಾ ಇದ್ದೀನಿ. ಸೊ ಸಿ, ಮೊಬಿಲಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಮಾಸ್ ಎಲೆಕ್ಟ್ರಾನ್ಗೆ ಕಮ್ಮಿ ಇರೋದ್ರಿಂದ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ದ ಮೊಬಿಲಿಟಿ ಆಫ್ ಹೋಲ್ಸ್. ಯಾಕಂದ್ರೆ ಹೋಲ್ಸ್ ಪಾಸಿಟಿವ್ ಚಾರ್ಜ್ಗೆ ಸ್ವಲ್ಪ ಮಾಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಮೊಬಿಲಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ಸ್ ಆರ್ ಪ್ರಿಫರ್ಡ್ ಓವರ್ the positive charges for as charge carriers. ಆಯ್ತು, SI ಯೂನಿಟ್ ಏನು? SI ಯೂನಿಟ್ ಎರಡು ತರ ಬರಿಬೋದು. mu will be Vd by E ಇದೆ ಅಲ್ಲ, Vd ಅಂದ್ರೆ ಏನು? ಡ್ರಿಫ್ಟ್ ವೆಲಾಸಿಟಿ. ಇದಕ್ಕೆ SI ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಸೊ E is nothing but ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಹಾಗಾಗಿ
ನ್ಯೂಟನ್ ಪರ್ ಕೂಲಂಬು SI ಯೂನಿಟ್ ಹೌದು. ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಕೂಲಂಬ್ ಇದು SI ಯೂನಿಟ್ ಹೌದು. ದಿಸ್ ಇಸ್ ಟ್ರೂ. ಆಯ್ತಾ? ಇನ್ನೂ ಒಂಥರ ಬರಿಬೋದು. ಯು ವಿಲ್ ಬಿ VD/E ಇದೆಯಲ್ಲ, VD ಇಸ್ ಮೀಟರ್ ಪರ್ ಸೆಕೆಂಡ್, ಅದೇನು ಚೇಂಜ್ ಆಗೋದಿಲ್ಲ. ಆದರೆ E is ಕ್ಯಾನ್ ಬಿ ಆಲ್ಸೋ ಬಿ ಡಿಟರ್ಮೈನ್ಡ್ ಆಸ್ ವೋಲ್ಟ್ ಪರ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ R, V/R ಅಂತ ಬರಿತೀವಲ್ಲ. ಹಾಗಾಗಿ ದ SI ಯೂನಿಟ್ ಫಾರ್ ದಟ್ ಈಸ್ ವೋಲ್ಟ್ ಪರ್ ಮೀಟರ್ ಆಗುತ್ತೆ. ಹಾಗಾಗಿ ವೆನ್ ದಿಸ್ ಕಮ್ಸ್ ಟು ನ್ಯೂಮರೇಟರ್, ಮೀಟರ್ ಸ್ಕ್ವೇರ್ per second per volt. This is also true for as the SI unit of the mobility mu. So ಈ ವಿಡಿಯೋಗೆ ಇಷ್ಟೇ ಕಂಡ್ರೋ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅಲ್ವಾ? ಇದ್ರ ನೋಟ್ಸನ್ನ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸತಿ ನೋಡಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್.